ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದ್ರ ಇದನ್ನ ಮಾತಾಡ್ತಾರೆ. ಭಾರತದಾಗ ಆಡಳಿತ ಸರಿ ಇಲ್ಲ ಅಂತ ಅಮೆರಿಕ ಯುರೋಪ್ ಅವರು ಬಂದ ಸರಿ ಮಾಡ್ಬೇಕಂತ. ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಭಾರತ ಪ್ರೇಮಿ ಅನ್ನಬೇಕು, ಭಾರತ ದ್ರೋಹಿ ಅನ್ನಬೇಕು. ದೇಶದ ಸಮಗ್ರತೆಯನ್ನ ತಲೆ ಒಳಗಿಟ್ಕೊಂಡು ಮಾತಾಡ್ಬೇಕಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು. ಸೋರೋಸ್ ಫಂಡಿಂಗ್ ಅಲೈನ್ಸ್ ಒಳಗ ರಾಹುಲ್ ಗಾಂಧಿ ಕಾಂಗ್ರೆಸ್ ಅವ್ರಿಗೆ ಏನು ಕೆಲಸ? ಇಲ್ಹಾನ್ ಒಮರ್ ಈಕಿ ಅಮೆರಿಕ ಡೆಮೊಕ್ರಾಟಿಕ್ ಪಾರ್ಟಿ ಸದಸ್ಯೆ. ಮೂಲತಃ ಈಕಿ ಸೋಮಾಲಿಯಾದಕ್ಕಿ. ಅಲ್ಲೇನೋ ನಾಗರಿಕ ಯುದ್ಧ ಬಂತು ಅಂತ ಬೇರೆ ಬೇರೆ ಕಡೆ ಹೋಗಿ ಫೈನಲ್ ಆಗಿ ಅಮೇರಿಕಕ್ಕೆ ಬಂದ ನೆಲೆಸಿದ್ಲು. ಅಮೇರಿಕಾ ಸಿಟಿಜನ್ಶಿಪ್ನ ಅದು ಹೆಂಗೋ ಪಡ್ಕೊಂಡ್ಲು. ಆಮೇಲೆ ಡೆಮೊಕ್ರಾಟಿಕ್ ಪಾರ್ಟಿಯ ಸದಸ್ಯನೂ ಆದ್ಲು. ಅಮೇರಿಕಾ ವೀಸಾ ಪಡ್ಕೊಳಕ ಇಲ್ಹಾನ್ ಒಮರ್ ಏನು ಮಾಡಿದ್ಲು, ಏನೇನೆಲ್ಲ ಮಾಡಿದ್ಲು, ಆಕೆ ಬಾಯಲ್ಲಿ ನೀವ ಕೇಳ್ಕೊಂಬರ್ರಿ. Well, at first I married my brother just to get a visa, but since we had to live together to pretend to be married, we kind of got to know each other more, and then the nights got colder and colder in Minnesota, so we had to find a way to stay warm, you know? ಪಾಪ ವೀಸಾ ಪಡ್ಕೊಳಕ ಸಹೋದರನ್ನ ಮದ್ವೆ ಆಗ್ಬೇಕಾಯ್ತಪ್ಪ ಅಂತೇನಾರ ಅನ್ಕೊಂಡ್ಬಿಟ್ಟಿರಿ. ಮತ್ತ ಸಹೋದರನ್ನ ಮದ್ವೆ ಆದ್ಲು, ಏನೋ ಅಮೆರಿಕ ವೀಸಾ ಬೇಕಾಗಿತ್ತು ಅಂತ ಅಕ್ಕಿನ ಹೇಳಕತ್ತಾಳಲ್ಲಿ. ನೆಕ್ಸ್ಟ್ ಏನ್ ಹೇಳಿದ್ರು? ಸಹೋದರನೊಟ್ಟಿಗೆ ಹಾಸಿಗೆ ಹಂಚ್ಕೋಬೇಕಾಯ್ತು, ಅಂದ್ರೆ ಫಿಸಿಕಲ್ ರಿಲೇಶನ್ಶಿಪ್ನ ಬೆಳೆಸ್ಬೇಕಾಯ್ತು. ಚಳಿ ಇತ್ತು, ಏನು ಮಾಡೋಕ್ಕಾಗ್ತೈತಿ, ಬಿಸಿ ಆಗಬೇಕು ಅಂದ್ರೆ ಈ ರೀತಿ ಮಾಡಬೇಕಾಯ್ತು, ಮಾಡಿದ್ವಿ, ವಿ ಎಂಜಾಯ್ಡ್ ಇಟ್ ಅಂತ ಅಂದ್ಲು. ಯಾರ ಜೋಡಿ? ಸ್ವಂತ ಸಹೋದರನ ಜೊತೆ. ಎಂಥ ಮನಸ್ಥಿತಿ ನೋಡ್ರಿ, ಕೇಳಿದ್ರೆ ನಯ್ಯಪ್ಪ ಅನ್ನಿಸ್ತೈತಿ. ಈಕಿ ಇಲ್ಹಾನ್ ಒಮರ್, ಈಕಿ ಹೆಸರು ನೀವು ಈಗಾಗಲೇ ನನ್ನ ಬೈಲೆ ಭಾಳ ಸಲ ಕೇಳಿರಿ. ಯಾಕಂದ್ರೆ ಈಕಿ ರಾಹುಲ್ ಗಾಂಧಿ ಅವರ ಆಪ್ತ ಸ್ನೇಹಿತೆ. ರಾಹುಲ್ ಗಾಂಧಿ ಅಮೇರಿಕಾಗೆ ಹೋದ್ರು ಅಂದ್ರೆ ಪಕ್ಕ ಈಕಿಗೆ ಮೀಟ್ ಆಗೇ ಬರ್ತಾರ, ಬಹಳ ಆತ್ಮೀಯ ಸ್ನೇಹಿತರು. ಈಕಿ ಸೋರೋಸ್ ಫಂಡಿಂಗ್ ಸಂಸ್ಥೆಗಳ ಜೊತೆಗೆ ಟಚ್ ಒಳಗಿದಾಳು ಅನ್ನೋ ಆರೋಪಗಳದಾವ. ಹಂಗ ರಾಹುಲ್ ಗಾಂಧಿ ಅವರು ಇವ್ರ ಜೋಡಿ ಏನು ಮೀಟಿಂಗ್ ಮಾಡ್ತಾರೋ, ಯಾವಾಗಲೂ ಹೋದಾಗ ಒಂದ್ಸಲ ಇವ್ರ ಜೊತೆ ಟೀ ಬ್ರೇಕ್, ಲಂಚ್ ಬ್ರೇಕ್ ಅನ್ನೋ ಹಂಗ ಮೀಟಿಂಗ್ ಇರ್ತಾವ. ರಾಹುಲ್ ಗಾಂಧಿ ಒಬ್ರಲ್ಲ, ಅವ್ರ ಜೊತೆ ಸ್ಯಾಮ್ ಪಿತ್ರೋಡ, ಸಾಗರೋತ್ತರ ನಾಯಕ ಇದ್ದೇ ಇರ್ತಾರ. ಹಿಂಗ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಇಂಥವ್ರನ್ನೇ ಮೀಟ್ ಮಾಡ್ತಾರ. ಆ್ಯಂಡ್ ಈಕಿ ಭಾರತ ವಿರೋಧಿ. ಭಾರತ ಅಂದ್ರೆ ಸಿಡಿದು ಬೀಳ್ತಾಳ. ಟ್ರಂಪ್ ಕೂಡ ಈಕಿನ ಗಡಿಪಾರ ಮಾಡ್ತನು ಅಂತ ಸಾಕಷ್ಟು ಬಾರಿ ವಾರ್ನಿಂಗ್ ಕೊಟ್ಟಾರ. ಇಂಥವ್ರ ಜೋಡಿ ನಮ್ಮ ರಾಹುಲ್ ಗಾಂಧಿ ಅವರ ಫ್ರೆಂಡ್ಶಿಪ್. ಇದಷ್ಟೇ ಅಲ್ರಿ, ರಾಹುಲ್ ಗಾಂಧಿ ಅವರು ದಕ್ಷಿಣ ಅಮೆರಿಕಾಗೂ ಕೂಡ ಪ್ರವಾಸವನ್ನ ಬೆಳೆಸಿದ್ರು 2025ರಾಗ. ಮುಖ್ಯವಾಗಿ 3 ದೇಶಗಳಿಗೆ ಹೋಗಿದ್ರು. 3 ದೇಶಗಳು ಎಡಪಂಥೀಯ ದೇಶಗಳು. ಸೋರೋಸ್ ಫಂಡ್ ಮಾಡುವ ಸಂಸ್ಥೆಗಳು ಅಲ್ಲಿ ಸಕ್ರಿಯವಾಗಿ ಅದಾವು ಅನ್ನೋ ಮಾಹಿತಿ ಐತಿ. ಅಲ್ಲಿ ರಾಹುಲ್ ಗಾಂಧಿ ಅವರು ಸತತವಾಗಿ 3-4 ದಿನ ಪ್ರವಾಸ ಮಾಡಿದ್ರು. ಕೊಲಂಬಿಯಾ, ಪೇರು, ಚೀಲಿ ದೇಶಗಳಿಗೆ ಪ್ರೋಗ್ರೆಸಿವ್ ಅಲೈನ್ಸ್ ಅಂತ ಹೇಳಿ ಒಂದು ಅಲೈನ್ಸ್ ಮಾಡ್ಕೊಂಡಾರ. ಇದ್ರಾಗ 140 ಪಕ್ಷಗಳದಾವ. ಜಗತ್ತಿನಾದ್ಯಂತ ಇರುವಂತ ಬೇರೆ ಬೇರೆ ಪಕ್ಷಗಳು, ಪೊಲಿಟಿಕಲ್ ಪಕ್ಷಗಳು. US ನ ಡೆಮೊಕ್ರಾಟಿಕ್ ಪಾರ್ಟಿ, UK ಲೇಬರ್ ಪಾರ್ಟಿ, ಭಾರತದ ಕಾಂಗ್ರೆಸ್ ಪಾರ್ಟಿ ಸೇರಿ 140 ಪಾರ್ಟಿಗಳು ಆ ಅಲೈನ್ಸ್ ಒಳಗಿದಾವ. ಈ ಅಲೈನ್ಸು ಸೋರೋಸ್ ಪ್ರೇರಿತ ಅಂತನೂ ಆರೋಪ ಅದಾವ. ಇಲ್ಲಿ ಇವ್ರು ಏನು ಡಿಸ್ಕಸ್ ಮಾಡ್ತಾರು ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ. ಬಟ್ ಫೋಟೋಸ್ ಮಾತ್ರ ಸೋಷಿಯಲ್ ಮೀಡಿಯಾದಾಗ ಹರಿದಾಡ್ತಿರ್ತಾವ. ಇವ್ರಿಗೆ ಸಿಕ್ಕಿದ್ರು, ಇವ್ರಿಗೆ ಸಿಕ್ಕಿದ್ರು, ಅಲ್ಲಿ ಇದು ಡಿಸ್ಕಸ್ ಆಯಿತು, ಅದು ಅಲ್ಲಿ ಡಿಸ್ಕಸ್ ಆಯಿತು. ಅದು ಏನು ಡಿಸ್ಕಸ್ ಆಗ್ತೈತಿ ಗೊತ್ತಿಲ್ಲ, ಬಿಕಾಸ್ ಅದು ಕ್ಲೋಸ್ ಡೋರ್ ಒಳಗೆ ನಡೆಯುವಂಥದ್ದು. ಇಲ್ಲಿವರೆಗೂ ಯಾರು ಕೂಡ ಅಲ್ಲಿ ಎಂಥ ಮಹಾನ್ ಘಟಾನುಘಟಿಗಳು ಇದ್ರೂ ಏನು ಮಾತಾಡ್ತಾರೆ ಅನ್ನೋದು ಗೊತ್ತಾಗಿಲ್ಲ. ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಅದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಸಾಕಷ್ಟು ಬಾರಿ ಸಾಕಷ್ಟು ಮಂದಿ ಕೇಳಿದ್ರು ಕೂಡ BJP ಅವರು ನೀವು ಕೇಳಬೇಡ್ರಿ, ಪತ್ರಕರ್ತರಿಗೂ ಕೂಡ BJP ಹಣೆಪಟ್ಟಿ ಕಟ್ಟಿ ಅದ್ರ ಬಗ್ಗೆ ಉತ್ತರ ಕೊಡೋದನ್ನ ನಿರಾಕರಿಸಿದಂಥವ್ರು. ಸೊ ಗೊತ್ತಿಲ್ರಿ ಅಲ್ಲಿ ಏನೇನು ಮಾತುಕತೆ ಆಗ್ತಿತ್ತು, ಯಾವ ದೇಶ ಮುಳುಗಿಸ್ಬೇಕು, ಯಾವ ದೇಶ ಬೆಳಗಿಸ್ಬೇಕು ಅನ್ನೋ ಮಾತುಕತೆ ಆಗ್ತಿರ್ಬೇಕು. ಯಾಕಂದ್ರೆ ಆ ಸೋರೋಸ್ ಅನ್ನವ ಯಾರು ಶಾಂತವಾಗಿ ಬಾಳಬಾರ್ದು ಅನ್ಕೊಂತಾನ. ಮತ್ತು ಅವ ಇದ್ರ ಪ್ರೇರಣೆ, ಅವ ಇದ್ರೊಳಗೆ ಕೈ ಇಟ್ಟನು ಅಂದ್ರೆ ಏನಿರಬಹುದು? ಜಸ್ಟ್ ಇಮ್ಯಾಜಿನ್. ರಾಹುಲ್ ಗಾಂಧಿ ಅವರು ಕೊಲಂಬಿಯಾಗ ಭೇಟಿ ನೀಡಿದಾಗ ಸೆನೆಟ್ ಅಧ್ಯಕ್ಷ ಲಿಡಿಯೋಸ್ ಗಾರ್ಸಿಯಾ ಅವ್ರನ್ನ ಭೇಟಿಯಾಗಿದ್ರು. ಈ ಲಿಡಿಯೋಸ್ ಮೇಲೆ ಚುನಾವಣಾ ಮೋಸದ ಆರೋಪ ಐತಿ. ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರ ಭಾಷೆ ಒಳಗೆ ಅದಕ್ಕೆ ಓಟ್ ಚೋರಿ ಅಂತಾರ. ಆ ಆರೋಪ ಇರೋರ್ನ ಇವರು ಮೀಟ್ ಆಗಿ 2 ತಾಸು ಮಾತಾಡಿ ಕ್ಲೋಸ್ ಡೋರ್ ಒಳಗೆ ಏನೇನೆಲ್ಲ ಮಾತಾಡಿದ್ರು ಗೊತ್ತಿಲ್ಲ. ಬಟ್ ಭಾರತಕ್ಕೆ ಬಂದು ರಾಹುಲ್ ಗಾಂಧಿ ಓಟ್ ಚೋರಿ ಆಗೈತಿ ಅಂತ ಬಾಯಿ ತುಂಬ ಹೇಳ್ತಾರೆ. ಅಲ್ಲ, ಅಲ್ಲಿ ಹೋಗಿ ಅಂತ ಓಟ್ ಚೋರಿ ಮಾಡೋರನ್ನ ಮಾತಾಡೋದು, ಇಲ್ಲಿ ಬಂದು ತಮಗ ಓಟ್ ಚೋರಿ ಆಗೈತಿ ಅಂತ ಹೇಳೋದು, ಇದು ಯಾವ ನ್ಯಾಯ, ಯಾವ ಘನತೆ ರಾಹುಲ್ ಗಾಂಧಿ ಅವರೇ? ಅಷ್ಟೇ ಇವ್ರಿಗೆ ಓಟ್ ಚೋರಿ ಆಗಲೇಬಾರ್ದು, ಹಾಗೇ ಆಗುತ್ತೆ ಭಾರತದಲ್ಲಿ ಅನ್ನೋ ಮಾತಾಡೋರು ಅಲ್ಲಿ ಹೋಗಿ ಓಟ್ ಚೋರಿ ಮಾಡೋರ ಜೋಡಿ ಆತ್ಮೀಯವಾದ ಸಂಬಂಧ ಯಾಕೆ ಇಟ್ಕೋಬೇಕು?
ಅಲ್ಲಿಂದ ಏನಾರ ಓಟ್ ಚೋರಿ ಮೆಥಡ್ಗಳನ್ನ ತಗೊಂಡು ಬಂದು ಇಲ್ಲಿ ದೊಂಬಿ ಎಬ್ಸೋನು ಅನ್ನೋ ಪ್ಲ್ಯಾನ್ ಏನಾರ ಐತೇನ್ರಿ? ಇರಬೇಕೇನೋಪ್ಪ. ಪೇರುಗೆ ಹೋಗಿದ್ರು ರಾಹುಲ್ ಗಾಂಧಿ ಅವರು. ಪೇರು ಒಳಗೆ ಆ ಸಂದರ್ಭದಾಗ ಜಂಜಿ ಪ್ರೊಟೆಸ್ಟ್ ಚಾಲು ಆಗಿತ್ತು. ಆ ಪ್ರೊಟೆಸ್ಟ್ಗೆ ಅಲ್ಲಿನ ಜನ ಏನಂತ ಹೇಳಿದ್ರು ಅಂದ್ರೆ, ಸೋರೋಸ್ ಇದಕ್ಕೆ ಫಂಡಿಂಗ್ ಮಾಡಿ ಈ ರೀತಿ ಜಂಜಿ ಪ್ರೊಟೆಸ್ಟ್ ಮಾಡ್ಸಕತ್ತಾನು ಅಂತ ಹೇಳಿದ್ರು. ಅದ ಸಂದರ್ಭದಾಗ ರಾಹುಲ್ ಗಾಂಧಿ ಅವರು ಅಲ್ಲಿ ಇದ್ರು. ಅದನ್ನ ನೋಡ್ಕೊಂಡ ಭಾರತಕ್ಕೆ ಬಂದ್ರು. ಏನು ಹೇಳಿದ್ರು? ಎದ್ದೇಳಿ ನಮ್ಮ ದೇಶದ ಯುವ ಜನತೆ ಎದ್ದು ಹೋರಾಡಿ ಅಂದ್ರೆ ಏನು ದೊಡ್ಡ ಸ್ವಾಮಿ ವಿವೇಕಾನಂದ ಅನ್ಕೊಂಡು ಇವರು ಜಂಜಿ ಕರೆ ಕೊಟ್ರು. ಸಾಕಷ್ಟು ಬಾರಿ ಹೇಳಿದ್ರು. ನೇಪಾಳದಾಗ ಜಂಜಿ ದಂಗೆ ಆದಾಗ್ಲೂ ಕೂಡ ಭಾರತದಾಗೂ ಹಿಂಗೆ ಆಗಬೇಕು ಅನ್ನುವಂಥ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಕೊಟ್ಟಿದ್ರು. ಬೇರೆ ದೇಶದಿಂದ ಕಲ್ಕೊಂಡು ಬಂದು ನಮ್ಮ ದೇಶದಾಗ ಪ್ರಯೋಗ ಮಾಡೋದು ಭಾಳ ನಮ್ಮ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಯಾರನ್ನೇ ಮೀಟ್ ಆಗಲ್ರಿ, ಅವ್ರ ಹಿಂದ ಸೋರೋಸ್ ನಂಟ್ ಇದ್ದ ಇರ್ತೈತಿ. ಇನ್ನ ನಾಯಕ ನಡೆಯೋ ದಾರಿ ಒಳಗ ಅವ್ರ ಹಿಂದಿನವರು ನಡೆಯೋದೇನು ಹೊಸದಲ್ರಿ. ರಾಹುಲ್ ಗಾಂಧಿ ಬೇರೆ ದೇಶಕ್ಕೆ ಹೋಗ್ತಾರಲ್ಲ ಹಿಂಗೆ ವಿಸಿಟಿಗೆ, ಯಾವುದೋ ಸೋರೋಸ್ ಫಂಡಿಂಗ್ ಸಂಸ್ಥೆಗಳ ಜೊತೆ ಮೀಟಿಂಗು, ಅದ್ಯಾವುದೋ ಅಲೈನ್ಸ್ ಜೊತೆ ಮೀಟಿಂಗು, ಇಂಥ ಸಂದರ್ಭದಾಗ ಅವರ ಪಕ್ಷದ ಇತರೆ ನಾಯಕರುಗಳು ಇರ್ತಾರ. ಕಾಂಗ್ರೆಸ್ ತಮಿಳುನಾಡು MP ಜ್ಯೋತಿಮಣಿ ಸೆನ್ನಿಮಲೈ ಇವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಈ ಪ್ರವಾಸದಾಗಿದ್ರು. ಸಮೃದ್ಧ ಭಾರತ ಫೌಂಡೇಶನ್ನ ಪುಷ್ಪರಾಜ್ ದೇಶಪಾಂಡೆ ಅವರು ಕೂಡ ಇವ್ರ ಜೊತೆ ಇದ್ರು. ಮತ್ತು ಸ್ಯಾಮ್ ಪಿತ್ರೋಡ ಇಲ್ಲ ಅಂತ ಅನ್ಕೊಬಿಟ್ರೆ ಅವರು ಇದ್ರು. ರಾಹುಲ್ ಗಾಂಧಿ ಅವ್ರು ಹೆಂಗೆ ಹೋಗ್ತಾರೋ ಇವರು ಹಂಗೆ ಹೋಗ್ತಾರೆ. ಅದು ದೇಶಕ್ಕೆ ಒಳ್ಳೇದೋ ದೇಶಕ್ಕೆ ಕೆಟ್ಟದ್ದೋ ದೇಶ ಸಮಗ್ರತೆಗೆ ಧಕ್ಕೆ ತರ್ತೋಯ್ತೋ ಬೇಕಿಲ್ಲ, ನಮ್ಮ ನಾಯಕ ಏನು ಮಾಡ್ತಾರೆ ನಾವು ಅದನ್ನು ಮಾಡ್ತೀವಿ ಅಂತ ಇವರು ಹೋಗ್ತಾರೆ. ನಮ್ಮ ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಮ್ಮ ದೇಶದಾಗ ಇದ್ಕೊಂಡು ನಮ್ಮ ದೇಶದ ಬಗ್ಗೆ ಒಳ್ಳೆ ಮಾತು ಮಾತಾಡಂಗಿಲ್ಲ. ಡೆಮೋಕ್ರೆಸಿ ಕತ್ತರೆ ಮೇ ಹೇ ಅಂತಾರ, ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅಂತಾರ, ಸಿಖ್ರು ಹಂಗೆ ಬದುಕಂಗಿಲ್ಲ ಅಂತಾರ, ಹಿಂದೂಗಳು ಇವ್ರ ಮೇಲೆ ದಬ್ಬಳಿಕೆ ಮಾಡತ್ತಾರ ಅಂತಾರ, ಮುಸ್ಲಿಮ್ರಿಗಂತೂ ಸ್ವಾತಂತ್ರ್ಯನ ಇಲ್ಲ ಅಂತಾರ. ನಮ್ಮ ದೇಶದಾಗ ಇದ್ಕೊಂಡು ಇಂಥದ್ದು ಮಾತಾಡ್ತಾರ, ವಿದೇಶಕ್ಕೆ ಹೋಗಿನೂ ಇದನ್ನ ಮಾತಾಡ್ತಾರ. ನಮ್ಮ ದೇಶದ ಮರ್ಯಾದೆ, ನಮ್ಮ ದೇಶದ ಸಮಗ್ರತೆಯ ದೃಷ್ಟಿಯಿಂದ ಈ ರೀತಿ ಮಾತಾಡಬಾರ್ದು ನಾನೊಬ್ಬ ವಿಪಕ್ಷ ನಾಯಕ ಅನ್ನೋದವ್ರ ತಲೆಯಾಗ ಬರೋದೇ ಇಲ್ಲ. ಡೈರೆಕ್ಟ್ ಆಗಿ ಒಂದು ಸಲ ಓಪನ್ ಆಗಿ ಅಮೆರಿಕದಾಗ ಕೂತ್ ರಾಹುಲ್ ಗಾಂಧಿ ಅವ್ರು ಹೇಳ್ಬಿಟ್ಟಿದ್ರು, ಅಮೆರಿಕ ಮತ್ತು ಯುರೋಪ್ ಅವರು ನಮ್ಮ ದೇಶದ ಆಂತರಿಕ ಸಮಸ್ಯೆಗಳೊಳಗ ತಲೆ ಹಾಕ್ರಿ, ಮೂಗು ತುರ್ಸ್ರಿ, ಬಂದು ಸರಿ ಮಾಡ್ರಿ ಅನ್ನುವಂಥ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ನಮ್ಮ ದೇಶದ ಮೇಲೆ ಅವರಿಗೆ ಅಭಿಮಾನ. ಏನು ಮಾಡ್ತೀರಿ? The so-called defenders of democracy, which are the United States, European countries, seem to just be oblivious that a huge chunk of the democratic model has come undone, right? Which is a real problem with regards to, and frankly, the opposition is fighting that battle, right? And it's not just an Indian battle. It's actually a much more important battle. It is a battle for a huge part of the democratic people on this planet. ಇಷ್ಟೆಲ್ಲ ರಾಹುಲ್ ಗಾಂಧಿ ಅವರು ದೇಶದ ಬಗ್ಗೆ ಮಾತಾಡ್ತಾರ, ದೇಶದ ಹೊರಗೆ ಹೋಗಿ ದೇಶಕ್ಕೆ ಒಳ್ಳೇದಾಗೋದು ಏನೂ ಮಾತಾಡಂಗಿಲ್ಲ, ಬರೀ ಇಂಥದ್ದೇ ಕೇಳಬೇಕಾಗ್ತದ. ಇನ್ನು ಇವ್ರ ಜೊತೆ ನಮ್ಮ ದೇಶ ಬಿಟ್ಟು ಹೊರಗೆ ಕಾಲಿಟ್ರು ಅಂದ್ರೆ ಕಾಂಗ್ರೆಸ್ ಆಗೋರತ್ತರ ನಾಯಕ ಸ್ಯಾಮ್ ಪಿತ್ರೋಡ ಇದ್ದೇ ಇರ್ತಾರ. ಇವ್ರು ಎಲ್ಲಿ ಬರ್ತಾರ, ಏನು ಮಾಡ್ತಾರ, ಏನು ಮೀಟಿಂಗ, ಯಾರ ಜೊತೆ ಮೀಟಿಂಗ, ಯೂನಿವರ್ಸಿಟಿ ಒಳಗೆ ಹೋಗಿ ಇವ್ರಿಗೆ ಹಾಲ್ ಬುಕ್ ಮಾಡಿ ಅಲ್ಲಿ ಬಂದು ಇವ್ರು ಮಾತಾಡೋ ಹಂಗೆ ಮಾಡೋದು ಎಲ್ಲ ಇವರೇ. ಇದೆಲ್ಲ ನೋಡಿದ್ರೆ ಭಾರತ ವಿರೋಧಿ ಆಗಕತ್ತೈತೇನು ಕಾಂಗ್ರೆಸ್ ಅನ್ನೋ ದೊಡ್ಡ ಅನುಮಾನ ಕಾಡ್ತೈತಿ. ಇವ್ರು ಮಾಡೋ ವಿದೇಶಿ ಪ್ರವಾಸ ಭಾರತಕ್ಕೆ ಒಳ್ಳೇದೋ ಕೆಟ್ಟದೋ ಬೇಕಾಗಿಲ್ಲ, ಬಟ್ ಭಾರತದ ಬಗ್ಗೆ ಕೆಟ್ಟ ಮಾತಂದ್ರು ಅಲ್ಲೇ ನಡೀತಾವ. ಭಾರತದಾಗ ಅದು ಸರಿ ಇಲ್ಲ, ಭಾರತದಾಗ ಇದು ಸರಿ ಇಲ್ಲ ಅನ್ನೋ ಮಾತು ಮಾತಾಡಲ್ದ ರಾಹುಲ್ ಗಾಂಧಿ ವಾಪಸ್ ಭಾರತಕ್ಕೆ ಬರೋದಿಲ್ಲ. ಯಾಕೆ ಮಾಡತ್ತಾರು ರಾಹುಲ್ ಗಾಂಧಿ ಇದನ್ನೆಲ್ಲ? ಪ್ರಧಾನಮಂತ್ರಿ ಆಗಬೇಕು ಈ ರೀತಿ ಭಾರತದಾಗಿರೋ ಸರ್ಕಾರವನ್ನ ದೂಷಿಸಿ ಅನ್ಕೊಂಡಾರೋ, ಅಥವಾ ಬೇರೆ ಯಾರೋ ಸೋರೋಸ್ ಅಂತವ್ರು ಇವ್ರನ್ನ ಧಾಳವಾಗಿ ಬಳಸ್ಕೊಂಡು ಆಟ ಆಡ್ಸಾಕತ್ತಾರೋ, ಬೇಕು ಅಂತಾನೆ ಹಿಂಗೆ ಮಾಡಾಕತ್ತಾರೋ ಗೊತ್ತಿಲ್ಲ. ಒಟ್ನಾಗ ವಿದೇಶಕ್ಕೆ ಹೋಗಿ ರಾಹುಲ್ ಗಾಂಧಿ ಬೇಕಾಬಿಟ್ಟು ಯೋಚನೆ ಮಾಡಲ್ದ ಮಾತಾಡೋದು ನಿಲ್ಲಂಗಿಲ್ಲ ನೋಡ್ರಿ. ಒಂದಾದ್ಮೇಲೆ ಒಂದು ದೇಶಕ್ಕೆ ಹೋಗ್ತಾರ, ಭಾರತದ ಬಗ್ಗೆ ಮಾತಾಡ್ತಾರ.